ನಮ್ಮ ಪಸ್ಕದ ಕುರಿಯಾಗಿ ಕೊಯ್ಯಲ್ಪಟ್ಟ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ಕಾರ್ಯಗಳನ್ನು ಕಾಲಮಾನಕ್ಕೆ ಅನುಸಾರವಾಗಿ ಬರೆಯಲ್ಪಟ್ಟು ವಿವರಿಸುತ್ತಿರುವ ಯೋಹಾನನು ಬರೆದಂಥ ಸುವಾರ್ತೆಯು ನಮ್ಮ ಆತ್ಮಕ್ಕೆ ಬಹು ಪ್ರಯೋಜನಕಾರಿಯಾಗಿದೆಯಲ್ಲವೇ? ಇಂದು ನಾವು ಯೋಹಾನನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ 13ನೇ ವಚನದಿಂದ 3ನೇ ಅಧ್ಯಾಯದ 1ನೇ ವಚನದವರೆಗೆ ಧ್ಯಾನ ಮಾಡುವಾಗ ಪಸ್ಕ ಹಬ್ಬವೆಂದರೇನು, ಸಭಾಮಂದಿರವನ್ನು ಯೇಸು ಎಷ್ಟು ಸಾರಿ ಶುದ್ಧಿಗೊಳಿಸಿದನು, ಈ ಎಲ್ಲ ವಿಚಾರವನ್ನು ತಿಳಿಯಲಿರುವೆವು. ಆದುದರಿಂದ ತಪ್ಪದೆ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಕರೆ ಮಾಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣವೇ? ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವರೆಂದು ನೆನಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಧ್ಯಾನದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ 3ನೇ ಅಧ್ಯಾಯದ 1ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ಪಸ್ಕ ಹಬ್ಬದ ದಿನದಂದು ಯೆರೂಸಲೇಮಿನಲ್ಲಿ ಸಭಾಮಂದಿರವನ್ನು ಶುದ್ಧಿಗೊಳಿಸಿದ್ದು ಮೊದಲನೆಯ ಮಾತು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದಿದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಲ್ಲಿ ನಮಗೆ ಮತ್ತೊಂದು ಭೌಗೋಳಿಕ ಅಂಶವಿರುವುದನ್ನು ನಾವು ನೋಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗಲಿಲಾಯದ ಕಾನಾ ಊರಿನಿಂದ ಹೊರಟನು ಮತ್ತು ಆತನು ಕಪೆರ್ನೌಮಿಗೆ ಹೋದನು. ಈಗ ಯೆರೂಸಲೇಮಿಗೆ ಬಂದಿದ್ದಾನೆ. ಪ್ರಿಯರೇ, ದಯಮಾಡಿ ಇಲ್ಲಿ ಗಮನಿಸಿರಿ. ಯೋಹಾನನು ಈ ಒಂದು ಹಬ್ಬವನ್ನು ಯಹೂದ್ಯರ ಪಸ್ಕ ಹಬ್ಬ ಎಂಬುದಾಗಿ ಅದಕ್ಕೆ ಗುರುತಿನ ಚೀಟಿಯನ್ನು ಅಥವಾ ಹೆಸರನ್ನು ಇಡುತ್ತಾ ಇದ್ದಾನೆ. ಆದರೆ ಅದು ಇನ್ನೆಂದಿಗೂ ಕರ್ತನ ಪಸ್ಕ ಹಬ್ಬವಾಗಿರುವುದಿಲ್ಲ. ಅದರ ಕುರಿತಾಗಿ ನಾವು ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುತ್ತೇವೆ. ಅದು ಕೇವಲ ಒಂದು ಧಾರ್ಮಿಕ ಹಬ್ಬ, ಹೆಚ್ಚು ಕಡಿಮೆ ಯಾವ ಅರ್ಥವಿಲ್ಲದ್ದು. ಅದು ಒಂದು ಬರೀ ಧರ್ಮಾಚರಣೆಯ ಯಹೂದ್ಯರ ಪಸ್ಕ ಹಬ್ಬವಾಗಿತ್ತು. ನೋಡಿರಿ, ಪಸ್ಕ ಹಬ್ಬವು ಯಾರ ಕುರಿತಾಗಿ ಮಾತನಾಡುತ್ತಿತ್ತೋ ಆತನು ಈಗ ಬಂದಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ಹುಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಹಳೇ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋದನು. ನೋಡಿರಿ, ಯಹೂದ್ಯರ ಎಲ್ಲ ಪುರುಷರು ವರ್ಷಕ್ಕೆ 3 ಸಾರಿ, ಅಂದರೆ ಪಸ್ಕ ಹಬ್ಬದ ಸಮಯದಲ್ಲಿ, ಪಂಚಾಶತ್ತಮ ಹಬ್ಬದ ಸಮಯದಲ್ಲಿ ಹಾಗೂ ಪರ್ಣಶಾಲೆಗಳ ಹಬ್ಬದ ಸಮಯದಲ್ಲಿ ಯೆರೂಸಲೇಮಿಗೆ ಹೋಗಬೇಕಾಗಿತ್ತು. ಯೇಸು ಕ್ರಿಸ್ತನು ಈಗ ಪಸ್ಕ ಹಬ್ಬಕ್ಕೆಂದು ಯೆರೂಸಲೇಮಿಗೆ ಹೋಗಿದ್ದಾನೆ. ಇದು ಸುಮಾರು ಏಪ್ರಿಲ್ ತಿಂಗಳಿನ 14ನೆಯ ತಾರೀಖು ಆಗಿರಬಹುದು. ಆದ್ದರಿಂದ ಇಲ್ಲಿ ನಾವು ನೋಡುವ ಹಾಗೆ ಗ್ರಂಥಕರ್ತನಾದ ಯೋಹಾನನು ಪುನಃ ನಮ್ಮನ್ನು ಭೂಗೋಳದಲ್ಲಿಯೂ ಮತ್ತು ಕ್ಯಾಲೆಂಡರಿನಲ್ಲಿಯೂ ಸೇರಿಸುತ್ತಾ ಇದ್ದಾನೆ. ಪ್ರಿಯರೇ, ಈಗ ಆತನು ಸಭಾಮಂದಿರವನ್ನು ಶುದ್ಧಗೊಳಿಸಿದನು ಎಂಬುದಾಗಿ ನೋಡುತ್ತೇವೆ. ಇದನ್ನು ಆತನು 2 ಸಾರಿ ಮಾಡಿರುತ್ತಾನೆ. ಮೊದಲನೆಯ ಶುದ್ಧೀಕರಣವು ಆತನ ಸೇವೆಯ ಆರಂಭದಲ್ಲಿಯೇ ಆಗಿತ್ತು. ಇನ್ನು 2ನೆಯ ಶುದ್ಧೀಕರಣವು ಆತನು ತನ್ನ ಸೇವೆಯ ಅಂತ್ಯಕ್ಕೆ ಬಂದಾಗ ಮಾಡಿದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 14ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು, ಕೂತಿರುವ ಚಿನಿವಾರರನ್ನೂ ಕಂಡು ಹಗ್ಗದಿಂದ ಕೊರಡೆ ಮಾಡಿ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ,
ಈ ವಾಕ್ಯ ಭಾಗದ ಮೂಲಕ ನಾವು ನೋಡುವುದೇನೆಂದರೆ, ಸಭಾಮಂದಿರದಲ್ಲಿ ಅವರು ಪಶುಗಳನ್ನು ಮತ್ತು ಪಾರಿವಾಳಗಳನ್ನು ಮಾರುತ್ತಿದ್ದರು ಹಾಗೂ ಹಣವನ್ನು ವಿನಿಮಯ ಅಥವಾ ಅದಲು ಬದಲು ಮಾಡುತ್ತಿದ್ದರು. ಆ ಸಭಾಮಂದಿರದಲ್ಲಿಯೇ ಸಭಾಮಂದಿರಕ್ಕೆ ಸೇರಿದ ಹಣವನ್ನು ಮಾತ್ರ ಉಪಯೋಗಿಸುತ್ತಿದ್ದರೇ ಹೊರತು ಬೇರೆ ಯಾವುದನ್ನು ಉಪಯೋಗಿಸುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಬೇರೆ ಯಾವ ರೀತಿಯ ಹಣವು ಕಾಣಿಕೆಗಾಗಿ ಉಪಯೋಗಿಸಲ್ಪಡುತ್ತಿರಲಿಲ್ಲ. ಇದು ಬಹು ಆಶ್ಚರ್ಯಕರವಾಗಿತ್ತು. ಆದುದರಿಂದ ಅಲ್ಲಿ ಈ ರೀತಿಯಾದ ಅದಲು ಬದಲು ಮಾಡುವ ಸ್ಥಳವೂ ಇತ್ತು ಮತ್ತು ಅದಲು ಬದಲು ಮಾಡುವುದರಿಂದ ಅವರು ಒಳ್ಳೆಯ ಲಾಭವನ್ನು ಮಾಡುತ್ತಿದ್ದರು. ಉದಾಹರಣೆಗೆ, ನಾವು ವಿದೇಶ ಪ್ರಯಾಣ ಮಾಡಿ ಹೋಗುವುದಾದರೆ ಆ ವಿದೇಶದಲ್ಲಿ ನಮ್ಮ ದೇಶದ ಹಣವನ್ನು ಸ್ವೀಕರಿಸುವುದಿಲ್ಲ. ಆದ ಕಾರಣ ನಾವು ಏರ್ಪೋರ್ಟಿನಿಂದ ಹೊರಗಡೆ ಬಂದ ಕೂಡಲೇ ಅಲ್ಲಿರುವ ಎಕ್ಸ್ಚೇಂಜ್ ಸೆಂಟರ್ ಅಥವಾ ಅದಲು ಬದಲು ಮಾಡುವ ಕೇಂದ್ರಗಳಲ್ಲಿ ನಮ್ಮ ದೇಶದ ಹಣವನ್ನು ಆ ದೇಶದ ಹಣಕ್ಕೆ ಅದಲು ಬದಲು ಮಾಡಬೇಕಾಗುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯಾಕೆ ಅವರು ಈ ರೀತಿಯಾದ ಪದ್ಧತಿಯನ್ನು ಹೊಂದಿದ್ದರು? ಯಾಕೆ ಅವರು ಹೀಗೆ ಮಾಡುತ್ತಿದ್ದರು? ಯಾಕಂದರೆ ಅವರು ಧರ್ಮವನ್ನು ಸುಲಭವಾಗಿ ಮಾಡುತ್ತಿದ್ದರು. ಅವರು ಕೈಸರನ ಭಾವಚಿತ್ರವಿರುವ ಹಾಗೂ ಅವರ ಧರ್ಮದ ಮುದ್ರೆಯಿರುವ ರೋಮನ್ನರ ನಾಣ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಸಭಾಮಂದಿರದಲ್ಲಿ ಉಪಯೋಗಿಸಬಹುದಾಗಿದ್ದ ಯಹೂದ್ಯರ ನಾಣ್ಯಗಳಿಗೆ ಅದಲು ಬದಲು ಮಾಡಿ ಕೊಡುತ್ತಿದ್ದರು. ಆದುದರಿಂದ ಇಲ್ಲಿ ಅವರು ಆರಾಧನೆ ಮಾಡುವುದಕ್ಕಾಗಿ ಬರುವವರ ಅನುಕೂಲಕ್ಕಾಗಿಯೇ ಇದ್ದರು. ಅದು ಮಾತ್ರವಲ್ಲದೆ ಅವರು ದೊಡ್ಡ ನಾಣ್ಯಗಳನ್ನು ಚಿಕ್ಕ ನಾಣ್ಯಗಳಿಗೆ ಅದಲು ಬದಲು ಮಾಡುತ್ತಿದ್ದರು. ಅಂದರೆ ಅವರು ಧರ್ಮವನ್ನು ಸುಲಭವಾಗಿ ಮಾಡುವುದಷ್ಟೇ ಅಲ್ಲ, ಅದನ್ನು ಅಗ್ಗವಾಗಿಯೂ ಅಂದರೆ ಕಡಿಮೆ ಬೆಲೆಯುಳ್ಳದ್ದಾಗಿಯೂ ಮಾಡುತ್ತಿದ್ದರು. ನೋಡಿರಿ ಪ್ರಿಯರೇ, ಕೆಲವರು ಸಭೆಗಾಗಿ ಮತ್ತು ಯೇಸು ಕ್ರಿಸ್ತನಿಗಾಗಿ ಕೊಡುವುದು ಬಹು ಅಗ್ಗವಾದದ್ದು ಇಲ್ಲವೇ ಕಡಿಮೆ ಬೆಲೆಯುಳ್ಳದ್ದು ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಅದರ ಕುರಿತಾಗಿ ನಾವು ಎಚ್ಚರಿಕೆಯಿಂದ ಇರುವುದು ಬಹಳ ಅವಶ್ಯವಾಗಿದೆ. ಪ್ರಿಯರೇ, ಹಾಗೆಯೇ ಮುಂದುವರೆದು ನಾವು ಗಮನಿಸುವುದೇನೆಂದರೆ, ಅಲ್ಲಿ ಪಶುಗಳನ್ನು ಮಾರುತ್ತಿದ್ದರು ಎಂಬುದಾಗಿ. ಯಜ್ಞದ ಪಶುಗಳನ್ನು ಮಾರುವುದು ದೊಡ್ಡ ಚಟುವಟಿಕೆಯಾಗಿತ್ತು. ದನಕುರಿಗಳನ್ನು ಬೆಳೆಸುವುದು ದೊಡ್ಡ ಖರ್ಚಿನ ಕೆಲಸವಾಗಿತ್ತು ಮತ್ತು ಅದನ್ನು ಮಾಡಲು ಯಾರಾದರೂ ಇದ್ದರೆ ಅವರು ಉತ್ತಮ ಬೆಲೆಗಾಗಿ ಅದನ್ನು ಮಾರುತ್ತಿದ್ದರು. ಇವೆಲ್ಲವುಗಳು ಧಾರ್ಮಿಕವಾಗಿ ಕಾನೂನು ಬಾಹಿರ್ ಉದ್ಯಮವಾಗಲು ಬಹು ಸುಲಭವಾಗಿತ್ತು. ನೋಡಿರಿ, ಇಂದು ನಮ್ಮಲ್ಲಿಯೂ ಸಹ ಅದೇ ಸಮಸ್ಯೆ ಇರುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 15ರಿಂದ 17 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅದರಿಂದ ಕುರಿ ದನ ಸಹಿತ ಎಲ್ಲರನ್ನೂ ದೇವಾಲಯದ ಹೊರಕ್ಕೆ ಅಟ್ಟಿ ಚಿನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಬಿರುಸಾಗಿದ್ದನು. ಅದರ ಕುರಿತು ಯಾವ ಪ್ರಶ್ನೆಯೇ ಇರುವುದಿಲ್ಲ. ಕೆಲವು ಸಾರಿ ಬಹಳ ಬಲಹೀನನಾಗಿರುವ ಯೇಸು ಕ್ರಿಸ್ತನ ಚಿತ್ರಗಳನ್ನು ನಾವು ನೋಡಿದ್ದೇವಲ್ಲವೇ? ಬಹುಶಃ ಅದನ್ನು ಚಿತ್ರಿಸಿದ ಕಲೆಗಾರರಿಗೆ ಆತನು ಯಾರು ಎಂಬುದನ್ನು ಗ್ರಹಿಸಿಕೊಳ್ಳಲಿಕ್ಕೆ ಆಗಿರಲಿಕ್ಕಿಲ್ಲ. ಆತನು ಸಭಾಮಂದಿರದಲ್ಲಿರುವ ಮಾರುವವರನ್ನೆಲ್ಲ ಹೊಡೆದು ಓಡಿಸುತ್ತಿರುವಾಗ ಶಿಷ್ಯರು ಕೀರ್ತನೆಗಳ ಪುಸ್ತಕ 69ನೇ ಅಧ್ಯಾಯ 9ನೇ ವಚನವನ್ನು ತಮ್ಮ ನೆನಪಿಗೆ ತಂದುಕೊಂಡರು. ಪ್ರಿಯರೇ, ಗಮನಿಸಿರಿ, ಈ 69ನೇ ಕೀರ್ತನೆಯನ್ನು ಸುಮಾರು 17 ಸಾರಿ ಹೊಸ ಒಡಂಬಡಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅತಿ ಹೆಚ್ಚಾಗಿ ಉಲ್ಲೇಖಿಸಲ್ಪಟ್ಟ 6 ಕೀರ್ತನೆಗಳಲ್ಲಿ ಇದೂ ಒಂದಾಗಿರುತ್ತದೆ. ಪ್ರಿಯರೇ, ನಾವು ಮುಂದುವರಿದು 18ನೆಯ ಹಾಗೂ 19ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯಹೂದ್ಯರು ಆತನನ್ನು
ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತೀ ಎಂದು ಕೇಳಿದ್ದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಕೆಡವಿರಿ ಎಂಬ ಪದಕ್ಕೆ ಮೂಲ ಗ್ರೀಕ್ ಭಾಷೆಯಲ್ಲಿ ಲುಯೋ ಎಂಬುದಾಗಿ ಇರುತ್ತದೆ. ಅದರ ಅರ್ಥವು ಬಿಚ್ಚಿರಿ ಎಂಬುದಾಗಿ. ಇದನ್ನು ಆತನು ತನ್ನ ಮಾನವ ಶರೀರವನ್ನು ಉದ್ದೇಶಿಸಿ ಹೇಳುತ್ತಾ ಇರುವುದು ಬಹು ಸ್ಪಷ್ಟವಾಗಿರುತ್ತದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಘಟನೆಯು ನಡೆಯುವಾಗ, ಅಂದರೆ ಯೇಸುಕ್ರಿಸ್ತನೊಂದಿಗಿನ ಈ ಸಂಭಾಷಣೆಯು ನಡೆಯುವಾಗ, ಅದು ಹೆರೋದನ ದೇವಾಲಯವಾಗಿತ್ತು ಮತ್ತು ಅದು ಇನ್ನೂ ನಿರ್ಮಾಣದ ಗತಿಯಲ್ಲಿಯೇ ಇತ್ತು. ಮತ್ತು ಆ ನಿರ್ಮಾಣದ ಗತಿಯಲ್ಲಿಯೇ ಸುಮಾರು 46 ವರ್ಷಗಳು ಕಳೆದಿತ್ತು. ಪ್ರಿಯರೇ, ಇಲ್ಲಿ ಗ್ರೀಕ್ ಭಾಷೆಯಲ್ಲಿ ನಿರ್ದಿಷ್ಟವಾದಂಥ ಪದಗಳ ಬಳಕೆ ಇರುವುದನ್ನು ದಯಮಾಡಿ ನೀವು ಗಮನಿಸಬೇಕೆಂದು ನಾನು ಬಯಸುತ್ತೇನೆ. 14 ಮತ್ತು 15ನೇ ವಚನಗಳಲ್ಲಿ ಯೇಸು ಕ್ರಿಸ್ತನು ದೇವಾಲಯವನ್ನು ಶುದ್ಧೀಕರಿಸಿದ್ದರ ಬಗ್ಗೆ ಮಾತಾಡುವಾಗ ದೇವಾಲಯಕ್ಕೆ ಉಪಯೋಗಿಸಲ್ಪಟ್ಟ ಪದವು ಕ್ರೋತೋಫಾಸ್ ಎಂಬುದಾಗಿರುತ್ತದೆ. ಅಂದರೆ ಇದು ಸಮಗ್ರ ದೇವಾಲಯ ಅಥವಾ ಇಡೀ ದೇವಾಲಯವನ್ನು ಉದ್ದೇಶಿಸಿ ಹೇಳುವಂತಹ ಪದವಾಗಿರುತ್ತದೆ. ನಿರ್ದಿಷ್ಟವಾಗಿ ಯೇಸು ಕ್ರಿಸ್ತನು ದೇವಾಲಯದ ಹೊರಾಂಗಣವನ್ನು ಶುದ್ಧೀಕರಿಸಿದ್ದನು. ಆದರೆ ಈಗ 19ನೇ ವಚನದಲ್ಲಿ ಯೇಸು ಕ್ರಿಸ್ತನು ಉಪಯೋಗಿಸಿದಂತಹ ಪದ ಮತ್ತು 20ನೇ ವಚನದಲ್ಲಿ ಯಹೂದ್ಯರು ಹೇಳಿದ ಅದೇ ಪದ ಗ್ರೀಕ್ ಭಾಷೆಯಲ್ಲಿ ನೌಸ್ ಎಂಬುದಾಗಿರುತ್ತದೆ. ಇದರ ಅರ್ಥವು ದೇವಾಲಯದ ಒಳಗಣ ಪವಿತ್ರ ಸ್ಥಳ ಎಂಬುದಾಗಿ. ಈ ಪದವನ್ನು ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದಲ್ಲಿ ಉಪಯೋಗಿಸಿರುವಂತೆ ದೇಹಕ್ಕೆ ಸಂಬಂಧಿಸಿದಂತೆ ಉಪಯೋಗಿಸಬಹುದು. ಅಲ್ಲಿ ಪೌಲನು ಇಂದು ಪವಿತ್ರ ಸ್ಥಳವು ಕೈಗಳಿಂದ ಮಾಡಲ್ಪಟ್ಟಿರುವ ದೇವಾಲಯವಾಗಿರುವುದಿಲ್ಲ, ಆದರೆ ನಮ್ಮ ದೇಹವು ಪವಿತ್ರಾತ್ಮನ ನವೋಸ್, ಅಂದರೆ ಗರ್ಭಗುಡಿಯಾಗಿದೆ ಎಂದು ಉಪಯೋಗಿಸಿರುತ್ತಾನೆ. ನೋಡಿರಿ, ನಮ್ಮ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಯಹೂದ್ಯರು ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ದೇವಾಲಯವನ್ನು ಕೆಡುವುದರ ವಿಷಯದಲ್ಲಿ ಆತನು ನಿಜವಾದ ಅರ್ಥದೊಂದಿಗೆ ಹೇಳುತ್ತಾ ಇದ್ದಾನೋ ಎಂಬುದಾಗಿ ಪ್ರಶ್ನಿಸುತ್ತಾ ಇದ್ದರು. ಆದರೆ ಹೌದು, ನಮ್ಮ ಕರ್ತನು ತನ್ನ ದೇಹವೆಂಬ ದೇವಾಲಯದ ಕುರಿತು ಮಾತಾಡುತ್ತಿದ್ದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಈ ಮಾತನ್ನು ಹೇಳಿದ್ದನು ಎಂಬುದಾಗಿ. ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ದೇವಾಲಯವನ್ನು ಅವರು ಕೆಡುವುದಾದರೆ ಆತನು ಅದನ್ನು ಎಬ್ಬಿಸುವುದಾಗಿ ಹೇಳಿದನು. ಈ ಎಬ್ಬಿಸುವುದಕ್ಕೆ ಉಪಯೋಗಿಸಲ್ಪಟ್ಟಿರುವ ಗ್ರೀಕ್ ಪದವು ಅನೆವಸೆತೋ ಎಂಬುದಾಗಿರುತ್ತದೆ. ಇದನ್ನು ಗ್ರಂಥಕರ್ತನಾದ ಯೋಹಾನನು ತನ್ನ ಸುವಾರ್ತೆಯಲ್ಲಿ 5 ಸಾರಿ ಉಪಯೋಗಿಸಿರುತ್ತಾನೆ. ಈ ಪದದ ನಿಜವಾದ ಅರ್ಥವು ಎಚ್ಚರಗೊಳಿಸು ಅಥವಾ ಎಬ್ಬಿಸು ಎಂಬುದಾಗಿ. ಮತ್ತು ಪ್ರತಿ ಸಾರಿಯೂ ಈ ಪದವು ಉಪಯೋಗಿಸಲ್ಪಟ್ಟಾಗ ಇದು ಸತ್ತವರೊಳಗಿಂದ ಎಬ್ಬಿಸು ಎಂಬುದನ್ನು ಉದ್ದೇಶಿಸಿ ಹೇಳುತ್ತದೆ. ಇದೇ ಪದವನ್ನು ಅಪೊಸ್ತಲನಾದ ಪೌಲನು ಪಿಸಿದ್ಯದ ಅಂತಿಯೋಕ್ಯದಲ್ಲಿ ನೀಡಿರುವ ಸಂದೇಶದಲ್ಲಿ 4 ಸಾರಿ ಉಪಯೋಗಿಸಿರುತ್ತಾನೆ. ಇದು ಯೇಸುಕ್ರಿಸ್ತನ ಪುನರುತ್ಥಾನವನ್ನು ಉದ್ದೇಶಿಸಿ ಹೇಳುವಂಥದ್ದಾಗಿದೆ ಮತ್ತು ಇದು ವಿಶ್ವಾಸಿಗಳ ಪುನರುತ್ಥಾನವನ್ನೂ ಸಹ ಉದ್ದೇಶಿಸಿ ಹೇಳುವಂಥದ್ದಾಗಿದೆ. ಇದನ್ನು ಲಾಜರನ ಜೀವಿತದ ಪುನಃಸ್ಥಾಪನೆ ಮಾಡಿರುವಂಥದ್ದಕ್ಕೆ ಸಂಬಂಧಿಸಿ ಉಪಯೋಗಿಸಲಾಗಿದೆ. ಇದು ಎಚ್ಚರಗೊಳಿಸುವುದು ಅಥವಾ ಎಬ್ಬಿಸುವುದು ಆಗಿತ್ತು. ಯೇಸುಕ್ರಿಸ್ತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಮಾತಾಡುವಾಗ ನಿಖರವಾಗಿ ಇದೇ ಅರ್ಥದೊಂದಿಗೆ ಹೇಳಿದನು. ಆದರೆ ಆತನ ಶಿಷ್ಯರು ಅದನ್ನು ತಿಳಿದುಕೊಳ್ಳಲಿಲ್ಲ. ಯೇಸುಕ್ರಿಸ್ತನ ಪುನರುತ್ಥಾನದ ನಂತರ ಅವರು ಅದನ್ನು ನೆನಪಿಸಿಕೊಂಡು ಅದನ್ನು ಉದ್ದೇಶಿಸಿ ಮಾತಾಡಿದರು. ಅದರ ಕುರಿತು ಮುಂದಿನ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 22ನೇ ವಚನ. ಆದದರಿಂದ
ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದದ್ದನ್ನು ಆತನ ಮಾತನ್ನು ಅವರು ನಂಬುವರಾದರೋ ಎಂಬುದಾಗಿ. ಮುಂದೆ ನಾವು ಯೇಸುಕ್ರಿಸ್ತನು ಯೆರೂಸಲೇಮಿನಲ್ಲಿ ನಿಕೋದೇಮನನ್ನು ಸಂದರ್ಶನ ಮಾಡಿದ್ದರ ಕುರಿತು ನೋಡಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಆಸಕ್ತಿಕರವಾದಂಥ ಸಂಗತಿಗೆ ಬರಲಿದ್ದೇವೆ. ನಿಜವಾಗಿಯೂ ನಿಕೋದೇಮನ ಘಟನೆಯನ್ನು ಹೊಂದಿರುವ 3ನೇ ಅಧ್ಯಾಯವನ್ನು ನಾವು ಈ 2ನೇ ಅಧ್ಯಾಯದ 23ನೇ ವಚನದಿಂದಲೇ ಓದುವುದು ಬಹಳ ಉತ್ತಮವಾಗಿರುತ್ತದೆ. ಇದೆಲ್ಲವೂ ಪಸ್ಕ ಹಬ್ಬದ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ನಡೆದಂತಹ ಸಂಗತಿಯಾಗಿದೆ. ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹುಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿರುವ ಸಂಗತಿಯನ್ನು ಓದುವ ಅನೇಕ ಜನರು ಆತನಲ್ಲಿ ನಂಬಿಕೆ ನೀಡುವುದು ಎಷ್ಟು ಅದ್ಭುತಕರವಾಗಿದೆಯಲ್ಲವೇ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಆದರೆ ಅದು ಅಷ್ಟೊಂದು ಅದ್ಭುತಕರವಾಗಿರಲಿಲ್ಲ. ಯಾಕೆಂದರೆ ಅವರದು ಎಂದಿಗೂ ರಕ್ಷಿಸುವ ನಂಬಿಕೆಯಾಗಿರಲೇ ಇಲ್ಲ. ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವರು ಕೇವಲ ಸಮ್ಮತಿಯನ್ನು ಸೂಚಿಸುತ್ತಾ ತಲೆಯಾಡಿಸುತ್ತಿದ್ದರು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಮುಂದಿನದನ್ನು ಗಮನಿಸಿರಿ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 24 ಹಾಗೂ 25ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನೂ ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿರುವ ಸಂಗತಿಯನ್ನು ಸರಳವಾಗಿ ಹೇಳುವುದಾದರೆ, ಅವರು ಆತನಲ್ಲಿ ನಂಬಿಕೆಯನ್ನಿಟ್ಟರು, ಆದರೆ ಆತನು ಅವರಲ್ಲಿ ನಂಬಿಕೆಯನ್ನಿಡಲಿಲ್ಲ ಎಂಬುದಾಗಿ. ಯಾಕಂದರೆ ಅವರ ನಂಬಿಕೆಯು ರಕ್ಷಿಸುವ ನಂಬಿಕೆಯಾಗಿರಲಿಲ್ಲ ಎಂಬುದನ್ನು ಆತನು ಸ್ಪಷ್ಟವಾಗಿ ಗ್ರಹಿಸಿಕೊಂಡಿದ್ದನು ಮತ್ತು ಅವರ ಹೃದಯಗಳಲ್ಲಿ ಏನಿದೆ ಎಂಬುದನ್ನು ಆತನು ತಿಳಿದಿದ್ದನು. ದಯಮಾಡಿ ಗಮನಿಸಿರಿ ಪ್ರಿಯರೇ, ಇಂದು ಯೇಸುವಿನಲ್ಲಿ ನಂಬಿಕೆ ನೀಡುತ್ತೇವೆ ಎಂಬುದಾಗಿ ಹೇಳಿಕೊಳ್ಳುವವರ ವಿಷಯದಲ್ಲಿ ಭಯಂಕರವಾದ ಗಂಡಾಂತರವು ಯಾವಾಗಲೂ ಇರುತ್ತದೆ. ಯೇಸುಕ್ರಿಸ್ತನಲ್ಲಿ ನಾವು ನಂಬಿಕೆಯನ್ನು ಇಡುತ್ತೇವೆ ಎಂಬುದನ್ನು ಯಾವ ಅರ್ಥದಿಂದ ನಾವು ಹೇಳುತ್ತೇವೆ? ಸುವಾರ್ತೆಯ ನಿಜಾಂಶಗಳಲ್ಲಿ ನಾವು ನಂಬಿಕೆಯನ್ನು ಇಡುತ್ತೇವೆ ಎಂಬುದು ನಮ್ಮ ಅರ್ಥವಾಗಿದೆಯೋ? ನಮ್ಮ ಮುಂದಿರುವ ಬಹು ಪ್ರಾಮುಖ್ಯವಾದ ಪ್ರಶ್ನೆ ಯಾವುದೆಂದರೆ, ನಾವು ಆತನನ್ನು ನಮ್ಮ ಪಾಪಗಳಿಗೋಸ್ಕರ ಸತ್ತಿರುವ ರಕ್ಷಕನೆಂಬುದಾಗಿ ನಂಬುತ್ತಾ ಇದ್ದೇವೆಯೋ? ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ ಆತನು ಎಬ್ಬಿಸಲ್ಪಟ್ಟನೋ? ಆತನೊಬ್ಬನೇ ಪರಲೋಕದ ನಮ್ಮ ಏಕೈಕ ನಿರೀಕ್ಷೆಯಾಗಿದ್ದಾನೋ? ದಯಮಾಡಿ ಆಲೋಚಿಸಿ ನೋಡಿರಿ, ಜನಸಮೂಹವು ಆಸಕ್ತಿಯನ್ನು ಹೊಂದಿತ್ತು ಮತ್ತು ಆತನು ಸೂಚಕ ಕಾರ್ಯಗಳನ್ನು ಮಾಡಿದಾಗ ಅವರು ನಂಬಿದರು. ಸೂಚಕ ಕಾರ್ಯಗಳನ್ನು ನೋಡಿದ ಅವರು ನಂಬಲೇಬೇಕಿತ್ತು. ಆದರೆ ಯೇಸು ಅವರಲ್ಲಿ ನಂಬಿಕೆ ಇಡಲಿಲ್ಲ ಅಥವಾ ಅವರನ್ನು ನಂಬಲಿಲ್ಲ. ಆತನು ಎಲ್ಲ ಮನುಷ್ಯರನ್ನು ತಿಳಿದವನಾದ್ದರಿಂದ ಅವರ ನಂಬಿಕೆಯು ಯಥಾರ್ಥವಾದದ್ದಲ್ಲ ಎಂಬುದನ್ನು ತಿಳಿದಿದ್ದನು. ಮಾನವನ ಹೃದಯದಲ್ಲಿ ಏನಿದೆ ಎಂಬುದನ್ನು ಆತನು ತಿಳಿದಿದ್ದನು. ಈ ಕಾರಣದಿಂದ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಸಾಕ್ಷಿ ಕೊಡಬೇಕಾದಂಥ ಅವಶ್ಯವಿರಲಿಲ್ಲ ಎಂಬುದನ್ನು ನಾವು ಗಮನಿಸುತ್ತೇವೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಜನರ ಗುಂಪಿಗೆ ತನ್ನನ್ನು ಒಪ್ಪಿಸಿಕೊಡಲಿಲ್ಲ ಅಥವಾ ಅವರಿಗೆ ಬದ್ಧನಾಗಲಿಲ್ಲ. ದೊಡ್ಡ ಜನಸಮೂಹವು ಆತನ ಮೇಲೆ ನಂಬಿಕೆಯನ್ನಿಟ್ಟರು, ಆದರೆ ಆತನು ಅವರ ವಶವಾಗಲಿಲ್ಲ. ನಿಕೋದೇಮನಾದರೋ ರಾತ್ರಿಯಲ್ಲಿ ಆತನ ಬಳಿಗೆ ಬಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನಿಗೆ ತನ್ನನ್ನು ಒಳಪಡಿಸಿಕೊಂಡನು. ಯಾಕಂದರೆ ನಿಕೋದೇಮನ ನಂಬಿಕೆಯು ಯಥಾರ್ಥವಾದದ್ದಾಗಿತ್ತು. ಇಲ್ಲಿಗೆ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆಯ 2ನೇ ಅಧ್ಯಾಯವು ಮುಕ್ತಾಯವಾಯಿತು. ನಮ್ಮ ತಂದೆಯಾದ ದೇವರು ಇದುವರೆಗೆ ತನ್ನ ಆತ್ಮನ ಮೂಲಕ ನಮಗೆ ಸಹಾಯ ಮಾಡಿ ನಡೆಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ಈಗ ನಾವು ಮುಂದುವರೆದು 3ನೇ ಅಧ್ಯಾಯದ
1ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 3ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ನಿಕೋದೇಮನನ್ನು ಸಂದರ್ಶನ ಮಾಡಿತು. ನಿಜವಾಗಿಯೂ ನೋಡುವುದಾದರೆ ಈ ಭಾಗವು 2ನೇ ಅಧ್ಯಾಯದ 24ನೇ ವಚನದಿಂದ ಮುಂದುವರಿಯಬೇಕಾಗಿತ್ತು. ಆದರೆ ಇದನ್ನು 3ನೇ ಅಧ್ಯಾಯಕ್ಕೆ ಹಾಕಿರುವುದರಿಂದ ನಾವು ಪುನಃ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 24ನೇ ವಚನದಿಂದ 3ನೇ ಅಧ್ಯಾಯದ 1ನೇ ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ಫರಿಸಾಯರಲ್ಲಿ ಯೆಹೂದ್ಯರ ಹಿರಿಯ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವ ಈ ವ್ಯಕ್ತಿಯು ಜನಸಮೂಹದಿಂದ ಬೇರ್ಪಡಿಸಲ್ಪಟ್ಟವನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಜನಸಮೂಹದ ನಂಬಿಕೆಯು ಯಥಾರ್ಥವಾದದ್ದಲ್ಲ ಎಂಬುದನ್ನು ತಿಳಿದಿದ್ದರಿಂದ ಅವರನ್ನು ನಂಬಲಿಲ್ಲ. ಆದರೆ ಈ ವ್ಯಕ್ತಿ ನಿಕೋದೇಮನು ಯಥಾರ್ಥವಾದ ಮನುಷ್ಯನಾಗಿದ್ದನು. ಈಗ ನಾವು ಅವನನ್ನು ಪರಿಚಯಿಸಿಕೊಳ್ಳೋಣ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಈ ಮನುಷ್ಯನ ಕುರಿತಾಗಿ ಇಲ್ಲಿ 3 ಸಂಗತಿಗಳು ಹೇಳಿರುವುದನ್ನು ನಾವು ನೋಡುತ್ತೇವೆ. ಅವನ ಕುರಿತಾಗಿ ಹೇಳಿರುವ 1ನೆಯ ಸಂಗತಿಯು ಅವನು ಫರಿಸಾಯರ ಮನುಷ್ಯನಾಗಿದ್ದನು. ಅಂದರೆ ಅವನು ಇಸ್ರಾಯೇಲರ ಅತ್ಯುತ್ತಮವಾದ ಗುಂಪಿಗೆ ಸೇರಿದವನಾಗಿದ್ದನು ಎಂಬುದು ಇದರ ಅರ್ಥ. ಈ ಫರಿಸಾಯರು ಹಳೆ ಒಡಂಬಡಿಕೆಯ ಸ್ಫೂರ್ತಿಯಲ್ಲಿ ಅಥವಾ ಪ್ರೇರಣೆಯಲ್ಲಿ ನಂಬಿಕೆಯನ್ನಿಟ್ಟಿದ್ದರು. ಅವರು ಮೆಸ್ಸಿಯನ ಬರೋಣದಲ್ಲಿ, ಸೂಚಕ ಕಾರ್ಯಗಳಲ್ಲಿ, ಅಷ್ಟೇ ಅಲ್ಲದೆ ಅವರು ಪುನರುತ್ಥಾನದಲ್ಲಿ ನಂಬಿಕೆಯನ್ನಿಟ್ಟಿದ್ದರು. ಇನ್ನು ಈ ಮನುಷ್ಯನ ಕುರಿತಾಗಿ 2ನೆಯ ಸಂಗತಿಯು ಇವನ ಹೆಸರು ಕೊಡಲ್ಪಟ್ಟಿರುತ್ತದೆ. ಈ ಮನುಷ್ಯನ ಹೆಸರು ನಿಕೋದೇಮನು ಎಂಬುದಾಗಿ ಇರುತ್ತದೆ. ಇನ್ನು 3ನೇದಾಗಿ ಇವನು ಹಿರೀ ಸಭೆಯವನಾಗಿದ್ದನು ಎಂಬುದಾಗಿ. ಹೀಗೆ ಈ ಮನುಷ್ಯನು ಧರಿಸಿಕೊಂಡಿದ್ದ 3 ಮುಖವಾಡಗಳನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಆಧುನಿಕ ಮನುಷ್ಯನ ಚಿತ್ರಣವನ್ನು ನಮ್ಮ ಮುಂದೆ ಇಡುವಂಥದ್ದಾಗಿದೆ. ನಿಕೋದೇಮನು ಫರಿಸಾಯನಾಗಿದ್ದನು. ಫರಿಸಾಯರನ್ನು ಭೇಟಿಯಾದಾಗ ಫರಿಸಾಯನಂತೆ ಅವರಲ್ಲಿ ಒಬ್ಬನಾಗಿದ್ದನು. ಆ ಫರಿಸಾಯರ ಗುಂಪನ್ನು ಬಿಟ್ಟು ಹೊರಗೆ ಬಂದಾಗ ದಾರಿಯುದ್ದಕ್ಕೂ ನಡೆಯುವಾಗ ಯೆಹೂದ್ಯರ ಹಿರೀ ಸಭೆಯವನಾಗಿದ್ದನು. ಅಂದರೆ ಜನರು ಅವನನ್ನು ನೋಡಿ ಯೆಹೂದ್ಯರ ಹಿರೀ ಸಭೆಯವನಾದ ನಿಕೋದೇಮನು ಬರುತ್ತಾ ಇದ್ದಾನೆ ಎಂಬುದಾಗಿ ಬದಿಗೆ ಸರಿಯುತ್ತಾ ಇದ್ದರು. ಹೀಗೆ ದಾರಿಯಲ್ಲಿ ನಡೆಯುವಾಗ ಸಂಪೂರ್ಣವಾಗಿ ಬೇರೊಂದು ಮನೋಭಾವವನ್ನು ಧರಿಸಿಕೊಳ್ಳುತ್ತಾ ಇದ್ದನು. ಆದರೆ ಪ್ರಿಯರೇ, ಅವೆರಡೂ ಮುಖವಾಡಗಳ ಕೆಳಗೆ ಅವನು ಕೇವಲ ನಿಕೋದೇಮನಾಗಿದ್ದನು. ಇಂದು ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ? ನಾವು ಸಹ ಇದೇ ಸ್ಥಿತಿಯಲ್ಲಿದ್ದೇವಲ್ಲವೇ? ನಮ್ಮ ಮನೆಗಳಲ್ಲಿ ನಮ್ಮ ಪಾತ್ರಕ್ಕನುಗುಣವಾಗಿ ಒಂದು ಮುಖವಾಡವನ್ನು ಧರಿಸಿದರೆ, ನಮ್ಮ ಶಾಲೆ ಕಾಲೇಜುಗಳಲ್ಲಿ ಆ ಪಾತ್ರಕ್ಕನುಗುಣವಾಗಿ ಮತ್ತೊಂದು ಮುಖವಾಡವನ್ನು ಧರಿಸುತ್ತೇವಲ್ಲವೇ? ಇನ್ನು ನಮ್ಮ ಕಚೇರಿಗಳಲ್ಲಿ ಒಂದು ಮುಖವಾಡವನ್ನು ಧರಿಸಿದರೆ, ದೇವಾಲಯದಲ್ಲಿ, ಸಭೆಯಲ್ಲಿ ಮತ್ತೊಂದು ವಿಭಿನ್ನವಾದ ಮುಖವಾಡವನ್ನು ಧರಿಸುವವರಾಗಿದ್ದೇವೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾಗಿದ್ದಾನೆ. ಹೌದು, ಆತನು ಎಲ್ಲವನ್ನೂ ಹಾಗೂ ಎಲ್ಲರನ್ನೂ ಬಲ್ಲವನಾಗಿದ್ದಾನೆ. ನೋಡಿರಿ, ನಾವು ಆತನ ಮುಂದೆ ಬಟ್ಟಬಯಲಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ಈ ಗಂಭೀರವಾದಂಥ ಸಮಯದಲ್ಲಿ ನಮ್ಮ ಜೀವಿತವನ್ನು ಸ್ವಲ್ಪ ಪರೀಕ್ಷಿಸಿಕೊಳ್ಳೋಣ. ನಾವು ಹೇಗೆ ಜೀವಿಸುತ್ತಾ ಇದ್ದೇವೆ? ನಮ್ಮ ಜೀವಿತವು ಆತನನ್ನು ಮಹಿಮೆಪಡಿಸುವಂಥ ಜೀವಿತವಾಗಿದೆಯೋ? ಈ ಸಮಯದಲ್ಲಿ ಒಂದು ಕ್ಷಣ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ನೋಡಿರಿ, ನಾವು ದೇವರ ವಾಕ್ಯವನ್ನು ಗಮನವಿಟ್ಟು ಆಲಿಸುವಾಗ, ಅದನ್ನು ಓದಿ ಧ್ಯಾನಿಸುವಾಗ, ಅದು ನಮ್ಮ ನಿಜ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಹಾಗೂ ಬಯಲುಪಡಿಸುತ್ತದೆ. ಆಗ ನಾವು ವಾಕ್ಯಗಳಿಗೆ ವಿಧೇಯರಾಗಿ, ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ತಿದ್ದಿ ಸರಿಪಡಿಸಿಕೊಂಡು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಜೀವಿಸುವುದಾದರೆ
ದೇವರು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಪಾಪಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳುತ್ತೇವೆ. ಅಷ್ಟೇ ಅಲ್ಲದೆ ಆತನ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುತ್ತಾ ದೇವರು ಅನುಗ್ರಹಿಸುವ ಸಕಲ ಆತ್ಮಿಕ ಆಶೀರ್ವಾದಗಳಿಗೆ ಪಾತ್ರರಾಗುತ್ತೇವೆ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಪದ್ಧತಿಯ ಪ್ರಕಾರ ಪಸ್ಕ ಹಬ್ಬದ ಸಮಯದಲ್ಲಿ ಯೆರೂಸಲೇಮಿಗೆ ಬಂದಾಗ ಆಲಯದ ಅಭಿಮಾನವು ಆತನನ್ನು ದಹಿಸುವುದನ್ನು ಕಂಡೆವು. ಅಲ್ಲಿ ನಡೆಯುತ್ತಿದ್ದ ಕಾನೂನುಬಾಹಿರ ಚಟುವಟಿಕೆಗಳನ್ನು ಕಂಡು ತನ್ನ ಸೇವೆಯ ಆರಂಭದಲ್ಲಿಯೂ ಸೇವೆಯ ಅಂತ್ಯದ ಸಮಯದಲ್ಲಿಯೂ ಶುದ್ಧೀಕರಣವನ್ನು ಆತನು ಮಾಡಿದನು ಹಾಗೂ ತನ್ನ ಶರೀರವೆಂಬ ದೇವಾಲಯದ ಬಗ್ಗೆ ತಿಳಿಸಿದನು. ನಿಕೋದೇಮನ ಜೀವಿತದ 3 ಸಂಗತಿಗಳನ್ನು ನಾವು ತಿಳಿದುಕೊಂಡೆವು. ಆದ್ದರಿಂದ ನಮ್ಮ ಶರೀರವು ದೇವರಾತ್ಮನು ವಾಸ ಮಾಡುವ ಗರ್ಭಗುಡಿಯಾಗಿದೆ ಎಂದು ತಿಳಿದು ಪರಿಶುದ್ಧತೆಯಿಂದ ಜೀವಿಸೋಣ. ಬನ್ನಿರಿ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧತೆಯಲ್ಲಿ ಜೀವಿಸಬೇಕು ಎಂಬುದಾಗಿ ನೀನು ಆಜ್ಞಾಪಿಸಿದ್ದಿ. ಯಾಕೆಂದರೆ ನೀನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕೆಂಬುದು ನಿನ್ನ ಚಿತ್ತವಾಗಿದೆ. ನಿನ್ನ ವಾಕ್ಯಕ್ಕೆ ನಾವು ಅನುಗುಣವಾಗಿ ನಡೆಯುವಂತೆ ಕೃಪೆ ತೋರಿಸು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ, ಮಿತ್ರರು, ಯವನಸ್ಥರು, ಮಕ್ಕಳು ಯಾರೇ ಇರಬಹುದು, ಒಬ್ಬೊಬ್ಬರನ್ನು ಸಹ ನೀನು ಆಶೀರ್ವದಿಸಬೇಕೆಂದು, ಅನಾರೋಗ್ಯತೆಯಲ್ಲಿಯೂ ಮತ್ತು ಕೌಟುಂಬಿಕ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿರುವಂಥ ಅನೇಕರಿದ್ದಾರೆ ಕರ್ತನೆ, ಅವರಿಗೆ ಸಹಾಯ ಮಾಡು. ಅವರನ್ನು ಆ ಸಮಸ್ಯೆಯಿಂದ ಪಾರು ಮಾಡಬೇಕೆಂದು ಈ ಪ್ರಾರ್ಥನೆಯನ್ನು ತಿರುಗಿ ಬೇಗನೆ ಬರಲಿಕ್ಕಿರುವ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ಆತ್ಮೀಯ ಬಂಧುಗಳೇ, ನೀವು ಒಂದೊಂದು ಕರೆಗಳು ಅನೇಕರ ಜೀವಿತದ ಕಣ್ಣೀರನ್ನು ಒರೆಸಲು ಸಾಧ್ಯವಾಗುತ್ತಿದೆ. ಆದುದರಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿರಿ, ತಪ್ಪದೇ ಕರೆ ಮಾಡಿರಿ ಮತ್ತು ಈ ಸೇವೆಗಾಗಿ ಪ್ರಾರ್ಥಿಸಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.